2 ವರ್ಷದಿಂದ ಬರೇ ಗೋಕೃಪಾಮೃತ ಮತ್ತೆ ಗೋನಂದ ಜಲದಲ್ಲಿ ಬೆಳವಣಿಗೆ ಅದೀಗ. ವಿಂಕ್ಲರ್ ಅಲ್ಲ ಇದು? ವಿಂಕ್ಲರ್. ಇದು ಹನಿ ಹನಿ ಬೀಳುತ್ತೆ. ಹೌದು. ಮತ್ತೆ ಜಾಸ್ತಿ ಪ್ರದೇಶ ಕವರ್ ಮಾಡುತ್ತೆ. ಹೌದು. ಅದು ಒಂದೇ ಕಡೆ ಮಣ್ಣಿಗೆ ಬೀಳುದ್ರಿಂದ ಕೆಲವು ಗಿಡಕ್ಕೆ ನೀರೇ ಸಾಕಾಗುದಿಲ್ಲ. ಇದು ಗೋಕೃಪಾಮೃತ. 20 ಮರ ಇದ್ರೆ 40 ಲೀಟರ್ ಅಂದಾಜು ಈ ತೋಟಕ್ಕೆ ಚೊಲ್ಲಿ ಬಿಟ್ರು ನಾನು. ಅಂದ್ರೆ ಈಗಿನ ರೈತರಿಗೆ ನಾವು ಹಾಕಿದ ಕೂಡಲೇ ಇಳುವರಿ ಸಿಗ್ಬೇಕಾದ್ರಲ್ಲಿ ದುಡ್ಡು ಮಾಡ್ಬೇಕು. ಮಜ್ಜಿಗೆನ ನಾವು ಮೂಲ ಕಲ್ಚರ್ಗೆ ಸೇರಿಸಿದ್ರೆ ಮೂಲ ಕಲ್ಚರ್ನ pH ಚೇಂಜ್ ಆಯ್ತು. pH ಚೇಂಜ್ ಆದಾಗ ಅದನ್ನೇ ಮತ್ತೆ ಮೂಲ ಕಲ್ಚರ್ ಅಂತ ಇಟ್ಕೊಳ್ಳುವಂತದ್ದು ಹೇಗೆ ಅಂತ? ಸಾವಯವದಲ್ಲಿ ಸಮಸ್ಯೆ ಕಡಿಮೆ ಅಂತ ನನ್ನ ಲೆಕ್ಕದಲ್ಲಿ, ಖರ್ಚು ಕಡಿಮೆ ಇದೆ. 5.5 ಎಕರೆ ಜಾಗ ಇತ್ತಲ್ಲ ಈಗ ನಮ್ದೀಗ, ಬರೇ ಒಂದು ದಂದಲ್ಲಿ ನೀವು ನಿರ್ವಹಣೆ ಮಾಡ್ಬೋದು. ಅದೇ 200 ರೂಪಾಯಿ ಅಡಿಕೆ ರೇಟ್ ಬಂದ್ರು ನಾವು ಅಡಿಕೆ ಬೆಳೆಯನ್ನ ಉಳಿಸ್ಕೊಂಡು ಹೋಗ್ತೇವೆ, ಧೈರ್ಯ ಉಂಟು. ಇದು ನಮ್ದು ಹಳೆ ತೋಟ ಅಂದ್ರೆ ಸರಳ ಒಂದು 25-30 ವರ್ಷ ತೋಟ ಅದು ಬೇರೆ ಹೋದಲ್ಲಿ 90% ನಾಶ ಆದ ತೋಟ ಅದು. ಅದಕ್ಕೆ ನಾವು ಜಂತುಹುಳ ಅಂತ ನಿಮ್ದು ಕಾಸರಗೋಡು ಇತ್ತಲ್ಲ, ಅದನ್ನು ಉಪಯೋಗಿಸಿ ಆಗ್ಲೇ ಹೇಳದಂತೆ ಅದು ಉಪಯೋಗಿಸಿ ಬೆಳೆದಂತ ಗಿಡ ಅದು 4 ವರ್ಷದ ಗಿಡ ಅದೀಗ. ಈಗ 4 ವರ್ಷದ ಗಿಡ? 4 ವರ್ಷದ ಗಿಡ. 2 ವರ್ಷದಿಂದ ಬರೇ ಗೋಕೃಪಾಮೃತ ಮತ್ತೆ ಗೋನಂದ ಜಲದಲ್ಲಿ ಬೆಳವಣಿಗೆ ಅದೀಗ. ಇದು ನಿಮ್ಮ ಕಣವ? ಇದು ಕಣ, ಅಡಿಕೆ ಕಣ. ಇದು ಅಡಿಕೆ ಕಣ. ಇದು ಮನೆಯಿಂದ ಸ್ವಲ್ಪ ದೂರದಲ್ಲಿತ್ತಲ್ಲ, ಇಲ್ಲಿ ಕಳ್ಳಕ್ ಹಾಕಿರೋದೆಲ್ಲ? ಅಲ್ಲೇ CC ಕ್ಯಾಮೆರಾ ಹಾಕಿತ್ತೆ, ಆಮೇಲೆ ಲೈಟ್ ಹಾಕಿಡುತ್ತೆ ರಾತ್ರಿಗೆ. ಓಹೋ, ಮನೆಯಲ್ಲಿ ಕಾಣುತ್ತೆ ನಮ್ಗೆ. ಓ ಹಾಗೆ. ಹೌದು. ಅಲ್ಲ ನಾನು ಕಂಡೆ ಅಲ್ಲ, ಹಂಗಾಗಿ ಕೇಳಿದೆ. ಯಾಕಂದ್ರೆ ಈಗ ಅಡಿಕೆಗೆ ರೇಟ್ ಇತ್ತಲ್ಲ. ಹೌದೌದು, ತುಂಬಾ ಇರ್ತದೆ. ಊರು ಎಷ್ಟೇ ಒಳ್ಳೇದಾದ್ರೂನು ಊರಲ್ಲಿ ಇರೋರು ಸರಿ ಇರ್ಬೇಕಲ್ಲ. ಅದ್ಭುತ. ನಿಮ್ಮಲ್ಲಿ ಅಲ್ಲೊಂದು ಯಾವ್ದೋ ಒಂದು ದನ ಕಾಣ್ತಾ ಇದೆ. ಅದಲ್ಲ, ಅದು ನಮ್ದಲ್ಲ, ಹೈಬ್ರಿಡ್. ನಮ್ದು ಹೊಟ್ಟೆಯಲ್ಲಿ ಇತ್ತು HF. ನಮ್ದು 3 ಇದಿತ್ತು. ಯಾವ್ದು ಕಪಿಲೆ, ಸ್ವರ್ಣ ಕಪಿಲೆ, ಮಲ್ನಾಡ್ ಗಿಡ್ಡ. ಮಲ್ನಾಡ್ ಗಿಡ್ಡ 3 ಇದೆ. ಮತ್ತೊಂದು ಪುಂಗನೂರು, ಅದಕ್ಕೊಂದು ಇಂಜೆಕ್ಷನ್ ಮಾಡಿ ಪುಂಗನೂರು. ತೆಂಗಿನ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ತೆಂಗು ನೀವು ಅಡಿಕೆ ಮಧ್ಯದಲ್ಲೇ ಕೂರಿಸಿದಿರಾ ಅಥವಾ ಅದಕ್ಕೆ ಸಪರೇಟ್ ಆಗಿ ಮಾಡಿದಿರಾ, ಹೇಗೆ? ಇಲ್ಲ, ಸಪರೇಟ್. ತೆಂಗಿನ ತೋಟವೇ ಬೇರೆ, ಅಡಿಕೆ ತೋಟವೇ ಬೇರೆ. ಅಡಿಕೆ ತೋಟವೇ ಬೇರೆ, ತೆಂಗಿನ ತೋಟವೇ ಬೇರೆ. ಅಡಿಕೆ ತೋಟಕ್ಕೆ ತೆಂಗಿನ ತೋಟದಲ್ಲಿ ಅಡಿಕೆ ತೋಟ ಮಾಡ್ರೆ ಒಂದು 4 ವರ್ಷ ನಂತರ ಅಡಿಕೆ ಗಿಡಕ್ಕಿಂತ ತೆಂಗಿನ ಗಿಡಕ್ಕಿಂತ ಅಡಿಕೆ ಮರ ಮೇಲೆ ಹೋದ್ರೆ ಅಡಿಕೆಗೆ ಸೈಡಿಂದ ಬಿಸಿಲು ಹೊಡಿತು, ಅಡಿಕೆ ಮರ ಸತ್ತೋಗುತ್ತೆ. ಅಡಿಕೆ ಮರ ಸತ್ತೋಗುತ್ತೆ. ನೆರಳು ಬೇಕು ಅಡಿಕೆಗೆ, ಒಂದು ನೆರಳು ಬೇಕು. ಒಂದು ಗಿಡಕ್ಕೆ ನೆರಳು, ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ಫುಲ್ ನೆರಳಿನ ಗಿಡ ಬೆಳೆಸ್ಕೊಂಡು ಅಂತ ಹೇಳಿದ್ರೆ ನಿಮಗೆ ಕಾಂಡ ಸೀಳೋದು ಸ್ಟಾರ್ಟ್ ಆಗುತ್ತೆ. ಹೌದೌದು, ಕಾಂಡ ಸುಟ್ಟು ಹೋಗುತ್ತೆ, ಅಡಿಕೆ ಡ್ಯಾಮೇಜ್ ಆಗುತ್ತೆ. ಇದು ಹಳೆ ತೋಟ ನಮ್ದು. ಹಳೆ ತೋಟ ಅಂದ್ರೆ 20 ವರ್ಷದ ಹಿಂದಿನ ತೋಟ. ಇದು ನಿಮ್ಮ ಉಳಿಕೆ ಆಗಿರೋಂಥದ್ದ? ಗೇರು ಹುಳದಿಂದ ಎಲ್ಲ ಹೋಗಿ ತೊಂದರೆ ಪಟ್ಟಂತ ಗಿಡ ಇದೆ. ತೊಂದರೆ ಪಟ್ಟಂತದ್ದು ಮತ್ತೆ ಉಳಿದದ್ದು ಕೂಡ. ನಂತರ ಅದರ ಬೇರೆ ಹುಳ ಕಂಟ್ರೋಲ್ ಆದ್ಮೇಲೆ ಪಿಕಪ್ ಆಯ್ತು ನಮ್ ತೋಟ, ಉಪಯೋಗ ಆಯ್ತು. ಮತ್ತೆ ಗಿಡ್ಡ ತಳಿ ನಾವು ಬೇರೆ ಕಡೆ ಎಲ್ಲ ಗಿಡ ಹಾಕ್ತಿದ್ದು ಇದೇ ಮರದಿಂದ, ಇದೇ ಬೀಜದಿಂದ. ಮಧ್ಯದಲ್ಲೆಲ್ಲ ಸ್ವಲ್ಪ ಗಿಡ ಹೋಗಿದೆ, ಕೊಳೆ ಕಾಣ್ತಾ ಇದೆ. ಕೊಳೆ ಕಾಣ್ತಾ ಇದೆ. ಓ, ಇಲ್ಲಿ ಸ್ವಲ್ಪ ನಿಮ್ಮ ಇಲ್ಲೂ ನಿರ್ವಹಣೆ ಚೆನ್ನಾಗೇ ಇದೆ, ಕಳೆ. ಹೌದು, ಇದು ಅಷ್ಟೇ, ನಾವತ್ತೇನು ಮಾಡಲಿಲ್ಲ. ಯಾವುದು ಕಳೆ, ಬಾಳೆ ಹಾಕುದ್ರಿಂದ ಕಳೆ ಕಂಟ್ರೋಲ್ ಹೇಳಿದ್ ನಾನು ನಿಮ್ಗೆ. ಹೌದು, ಫುಲ್ ಬಾಳೆ ಇತ್ತಿದ್ರಲ್ಲಿ, ಫುಲ್ ಬಲ್ ಅಂದ್ರೆ ಫುಲ್ ಕವರ್ ಇತ್ತು. ನಾವೆಲ್ಲ ಕಟ್ ಮಾಡಿ ಬುಡಕ್ಕೆ ಒಂದು ಕಡೆ ರಾಶಿ ಹಾಕದ, ಅಂದ್ರೆ ಎಲ್ಲ ಕಡೆ ಹಾಕಿದ್ರೆ ಅಡಿಕೆ ಹಾಕ್ಲಿಕ್ಕೆ ತೊಂದರೆ ಆಗ್ತಂತೇಳಿ ಎಲ್ಲ ಕಡೆ ಅಲ್ಲೆಲ್ಲ ರಾಶಿ ಹಾಕಿ ಬಿಡುದು. ಬಾಳೆಹಣ್ಣು ತೆಗುದಿಲ್ಲ ನಾವು, ಪ್ರತಿ ಬಾಳೆ ಬೆಳೆದಂಗು ಕಟ್ ಮಾಡಿ ಹಾಕುವಂತ. ಹೌದೌದು, ಗೋಕೃಪಾಮೃತ ಇಲ್ಲೇ ಇದೆ, ಬನ್ನಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನಾನು ಬರ್ಬೇಕಾದ್ರೆ ಕಾಣ್ತಿದ್ದೆ. ವಿಂಕ್ಲರ್ ಅಲ್ಲ ಇದು? ವಿಂಕ್ಲರ್. ಸ್ಪಿಂಕ್ಲರ್ ಅಲ್ಲ, ವಿಂಕ್ಲರ್. ಸ್ನೇಹಿತರೆ, ವಿಂಕ್ಲರ್ ಉಪಯೋಗ ಏನು ಅಂತ ಗೊತ್ತಿದ್ರೆ ಸ್ಪಿಂಕ್ಲರ್ ಮತ್ತೆ ವಿಂಕ್ಲರ್ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಯಾಕಂದ್ರೆ ಸ್ಪಿಂಕ್ಲರ್ ಗಿಂತ ವಿಂಕ್ಲರ್ ಉತ್ತಮ ಅಂತ ಹೇಳಿ. ಇದು ಹನಿ ಹನಿ ಬೀಳುತ್ತೆ. ಹೌದು, ಮತ್ತೆ ಜಾಸ್ತಿ ಪ್ರದೇಶ ಕವರ್ ಮಾಡುತ್ತೆ. ಹೌದು, ಅದು ಒಂದೇ ಕಡೆ ಮಣ್ಣಿಗೆ ಬೀಳುದ್ರಿಂದ ಕೆಲವು ಗಿಡಕ್ಕೆ ನೀರೇ ಸಾಕಾಗುದಿಲ್ಲ. ಇದು ಒಳ್ಳೆ ನೀರಾವರಿ, ಒಳ್ಳೆ ಆಗ್ತದೆ ನಮ್ಗೆ. ಯಾಕಂದ್ರೆ 1 ಎಕರೆಗೆ ಒಮ್ಮೆ ಕವರ್ ಆಗ್ತದೆ. ಇಲ್ಲಿ ನಾನು ಕೇಳ್ಬೇಕಾಗಿರೋಂಥದ್ದು ನೀರಿನ ವಿಚಾರ ಬಂದಾಗ ನಾನು ಕೇಳ್ತಾ ಇದ್ದೀನಿ. ನೀರಿನ ವ್ಯವಸ್ಥೆ ನಿಮ್ಮ ತೋಟಕ್ಕೆ ಹೇಗಿದೆ? ಯಾಕಂದ್ರೆ ಎಲ್ಲಾ ಗಿಡಗಳು ಸಮೃದ್ಧವಾಗಿ ಕಾಣ್ತಿರ್ಬೇಕಾದ್ರೆ ನೀರು ಅದೇ ರೀತಿ ನಿಮ್ಮಲ್ಲಿ ಬೇಕು. ನೀರು ನಮ್ಗೆ ಇದು ವಾರಾಹಿ ನೀರು ಸಿಗತ್ತೆ. ವರಾಹಿ ನೀರಿನಲ್ಲಿ ಹಳ್ಳ ಐತೆ, ವಾರಾಹಿ ನೀರು ಸಮುದ್ರ ಸೇರುವಂತದನ್ನ ತಡೆ ಮಾಡಿ ನಮ್ಗ ಹಳ್ಳಕ್ಕೆ ತುಂಬಿಕೊಂಡಿರತ್ತೆ. ನಿಮ್ಮ ಇಲ್ಲಿ ಕುಬ್ಜಾ ನದಿ ನಮ್ಗೆ ನೀರು ತುಂಬಿಕೊಳ್ಳುತ್ತೆ. ಅದರಿಂದ ನಾವು
ಪಂಪ್ ಸೆಟ್ ಹಾಕಿ ನೀರ್ ತುಂಬಿಕೊಳ್ಳುತ್ತೆ ಅಂದ್ರೆ ಏನು ಸಣ್ಣ ಕಟ್ಟೆ ಇದೆಯಾ? ಕಟ್ಟೆ, ಹೌದು ಕಟ್ಟೆ ಇದೆ, ಉಪ್ಪು ನೀರು ತಡೆ ಕಟ್ಟೆ ಇದೆ. ಓ, ಉಪ್ಪು ನೀರು ತಡೆ, ನಿಮ್ಮ ಸಮುದ್ರದಿಂದ ಬರುವ ನೀರನ್ನ ನೀರು ಉಪ್ಪು ಬರುವಂತದ್ದು ಕಟ್ಟೆ ಹಾಕಿ ನಮ್ದು ಸಿಹಿ ನೀರು ತುಂಬಿಕೊಂಡಿರುವ ವ್ಯವಸ್ಥೆ ಇದೆ. ಅದರಿಂದ ನಮ್ಗೆ ನೀರಾವರಿಗೆ ತುಂಬಾ ಅನುಕೂಲ ಆಯ್ತು. ಮೊದ್ಲೆಲ್ಲ ನಿಮಗೆ ಉಪ್ಪು ನೀರು ಬರ್ತಿತ್ತಲ್ಲ? ಮೊದ್ಲೆಲ್ಲ ಉಪ್ಪು ನೀರು ಬರ್ತಿತ್ತು. ನಾವೇ ರೈತರೆಲ್ಲ ಸೇರಿ ಮಣ್ಣು ತಡೆ ಕಟ್ಟ ಹಾಕಿ, ಅದು ಲಾಸ್ಟ್ 1 ತಿಂಗಳು ನೀರು ಸಿಗ್ತಾ ಇರ್ಲಿಲ್ಲ ನಮ್ಗೆ. ಮೇಲೆ ತುಂಬ್ಕೊಂಡು ನೀರನ್ನ ತುಂಬಾ ಜನ ರೈತರು ಯೂಸ್ ಮಾಡುವಾಗ ಬೇಗ ಆರಿ ಹೊತ್ತಲ್ಲ, ಹಾಗಾಗಿ ಸುಮಾರು ಸಮಸ್ಯೆ ಇತ್ತು ಮುಂಚೆ. ಈಗ ನಿಮ್ಗೆ ವರ್ಷ ಇಡೀ ವಾರಾಹಿ ಆದ್ಮೇಲೆ, ವಾರಾಹಿ ಡ್ಯಾಮ್ ಆದ್ಮೇಲೆ ನಮ್ಗೆ ನೀರಾವರಿ ಸಮಸ್ಯೆ ಇಲ್ಲ. ವರ್ಷ ಇಡೀ ಸಾಧಾರಣವಾಗಿ ಸಿಗುತ್ತೆ. ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಬೇಡ, ಯಾಕಂದ್ರೆ ಈಗ ನಿಮ್ಗೆ ಡ್ಯಾಮ್ ಓಪನ್ ಮಾಡ್ತಾರೆ, ಸೀದಾ ಸಮುದ್ರ ಹತ್ರ ಇರೋದ್ರಿಂದ ಹೋಗುತ್ತೆ. ಬರುತ್ತೆ, ನೆರೆ ಬರುತ್ತೆ. ಅದನ್ನೇ ಕೇಳುವನಿದ್ದೆ. ನೆರೆ ಖಾಲಿ ಆದ್ಮೇಲೆ ಫುಲ್ ಎಳ್ಕೊಂಡು ಹೋಗ್ಬಿಡುತ್ತೆ. ನೆರೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ನೆರೆ ನಿಂತ್ಕೊಂಡೇ ಇರುವಂತದ್ದು ಇಲ್ಲ, ವಾರಗಟ್ಲೆ ನಿಲ್ಲುವುದಿಲ್ಲ. 4-5 ದಿವಸ ನಿಂತರೂ ಏನು ತೊಂದರೆ ಇಲ್ಲ ತೋಟಕ್ಕೆಲ್ಲ. ಸೊ ನೀರಿನ ವ್ಯವಸ್ಥೆ ಹೀಗಾಗುತ್ತೆ. ಅದಾಗತ್ತೆ. ಇಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಡಿಗ್ರೆ, ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ಉಪಬೆಳೆಯಾಗಿ ಇಲ್ಲಿ ಈ ಒಂದು ಪಟ್ಟೆಯಲ್ಲಿ ನೀವು ಬಾಳೆಯನ್ನ ಹಾಕೊಂಡಿದ್ದೀರಿ. ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಈ ಕೋಕೋ, ರಂಬುಟಾನು, ಮ್ಯಾಂಗೋಸ್ಟೀನ್ ಇಂಥದನ್ನೆಲ್ಲ ಹಾಕ್ತಾರೆ. ಮತ್ತೆ ನಾನು ಇಲ್ಲೆಲ್ಲೂ ಕೂಡ ಕಾಳುಮೆಣಸು ಕಾಣಲಿಲ್ಲ. ಕಾಳುಮೆಣಸು ನಮ್ಗೆ ಆಗುದಿಲ್ಲ, ಅಂದ್ರೆ ನೆರೆ ಬರುವುದರಿಂದ. ನೆರೆ ಬಂದ್ ಕೆಸರು ನಿಲ್ಲುತ್ತಲ್ಲ, ಕೆಸರು ನಿಲ್ಲುತ್ತೆ, ಅದರಿಂದ ಕೊಳೆ ಬಂದು ಹೋಗುತ್ತೆ. ನಾವು ತೆಂಗಿನ ಮರಕ್ಕೆಲ್ಲ ತುಂಬಾ ಪ್ರಯತ್ನ ಮಾಡಿ ಹಾಕಿ, ನಮ್ಮ ಹತ್ರ ಮನೆಯವರೆಗೂ ನಮ್ಗೆ ನೆರೆ ಬರೋ ಪ್ರದೇಶವೇ ಎಲ್ಲದು. ತೆಂಗು, ಅಡಿಕೆ ಎಲ್ಲ ನಮ್ದು ಪ್ರತಿ ಗಿಡಕ್ಕೂ ನೆರೆ ಕಾಟ ಉಂಟು. ಪ್ರತಿ ಗಿಡಕ್ಕೂ ನೆರೆ ಕಾಟ ಉಂಟು. ಸೊ ಹಂಗಾಗಿ ಕಾಳುಮೆಣಸಿಲ್ಲ. ಬಟ್ ಬೇರೆ ಗಿಡಗಳನ್ನ ನೀವು ಯಾಕೆ ಜೋಡಣೆ ಮಾಡ್ಲಿಲ್ಲ? ಅದಕ್ಕೇನಾದ್ರು ಒಂದು ನಿರ್ದಿಷ್ಟವಾದಂತದ್ದು? ಬೆಟ್ಟ ಪ್ರದೇಶಕ್ಕೆಲ್ಲ ಅದಾಗಬಹುದು ಅನ್ಸತ್ ನಂಗೆ. ನಮ್ದು ಈ ನೆರೆ ಬರುವ ಪ್ರದೇಶ ಆದ್ರಿಂದ ಅದು ಬೆಳೀತಾ ಇಲ್ಲ ಅಂತ ನಮ್ಗೆ ಸ್ವಲ್ಪ ಡೌಟ್ ಉಂಟು, ಹಾಗೆ ಹಾಕ್ಲಿಲ್ಲ ನಾನು. ನೀವು ಹಾಕ್ಲೂ ಇಲ್ಲ ಅಂದ್ರೆ ನೀವು ಟ್ರೈ ಮಾಡಿದ್ರೆ ಹೇಗೆ? ಟ್ರೈ ಮಾಡ್ಲಿಲ್ಲ. ಓಕೆ, ನಾನು ಇದೊಂದು ಹೀಗೆ ಕುತೂಹಲಕಾರಿಯಾಗಿ ಕೇಳಿದ್ದು. ಎನಿವೆ ಇರ್ಲಿ. ಕೊಕ್ಕೋ ಹಾಕಿತ್ತು ಒಂದು ಕಾಲದಲ್ಲಿ. ಕೊಕ್ಕೋ ಇಡೀ ತೋಟದಲ್ಲ ಕೊಕ್ಕೋ ಇತ್ತು. ಆದ್ರೆ ಕಾಡು ಪ್ರಾಣಿಗಳಿಂದ ನಮ್ ಕೊಕ್ಕೋ ಕಾಯೇ ಸಿಕ್ಲಿಲ್ಲ. ಈ ಕಾಳುಬೆಕ್ಕು, ಈ ಚಣಿಲ, ಅದೆಲ್ಲ ತುಂಬಾ, ಅಂದ್ರೆ ನಮ್ಮ ಹೆಗ್ಗಳ, ಯಾವ್ದು ಗುಡ್ಡ ಹೆಗ್ಗಳ ಅಂತಲ್ಲ, ದೊಡ್ಡ ಹೆಗ್ಗಳ ಅಂತಲ್ಲ, ಒಂದು ಕಾಯು ಬಿಡ್ತಾ ಇಲ್ಲ ಇತ್ತು ನಮ್ಮ ಹತ್ರ. ಅಲ್ಲ, ಅದು ಬರೀ ಮೇಲ್ಗಡೆ ಇದು ಮಾತ್ರ ತಿನ್ನುದಲ್ಲ, ಬೀಜ ಕೆಳಗೆ ಹೋಗ್ತಲ್ಲ, ವೇಸ್ಟ್ ಆಗ್ತಲ್ಲ, ಬೀಜ ಸಿಗುದಿಲ್ಲ ನಮಗೆ. ಬೀಜ ಅಲ್ಲೇ ಕೆಳಗಡೆ ಹಾಕ್ತು. ಮಳೆಗಾಲದಲ್ಲೆಲ್ಲ ತೊಳೆದು ಹೊತ್ತು ವೇಸ್ಟ್ ಆಗ್ತು. ಒಣಸು ಹೆಕ್ಲಿಕ್ಕೆ ಆಗುದಿಲ್ಲ. ಹೌದು, ಕಳೆ ಎಲ್ಲ ಇರೋದ್ರಿಂದ ನಮ್ಗೆ ಸಿಗುದಿಲ್ಲ. ಅದು ಸಮಸ್ಯೆಯಿಂದ ನಾವು ಕೊಕ್ಕೋ ಬಿಡ್ತು. ಬಾಳೆ ಹಾಕೊಂಡಿತ್ತು, ಮತ್ತೆ ಅಡಕೆ ಅಷ್ಟೇ. ಈ ಹೆಚ್ಚಿನದಲ್ಲಿ ನಾನು ಇದನ್ನೇನು ಕೇಳಿದೆ ಅಂದ್ರೆ, ಈ ನಮ್ಮ ತುಮಕೂರು ಭಾಗದಲ್ಲಿ, ತುಮಕೂರು ಮಂಡ್ಯ ಭಾಗದಲ್ಲಿ ಇತ್ತೀಚೆಗೆ ಕೋಕೋ ಎಲ್ಲ ಹಾಕ್ತಿದ್ದಾರೆ. ಅವರೆಲ್ಲ ಈ ಅಳಿಲಿನ ಬಗ್ಗೆ ನೀವು ಹೇಳಿದ್ರಲ್ಲ, ಅಳಿಲು, ಇಲಿ, ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಬೀಜ ಸಿಗುತ್ತೆ ಅಂತ. ಇದು ನನಗೆ ಗೊತ್ತಿರ್ಲಿಲ್ಲ ಆಗಿತ್ತು. ಏನು ಅಂದ್ರೆ ಅದು ಮಳೆಗಾಲದಲ್ಲಿ ನಿಮಗೆ ನೆರೆ ಬಂದಾಗ ಇನ್ನೂ ಸಮಸ್ಯೆಗಳು ಜಾಸ್ತಿ. ನೆರೆ ಬಂದಾಗ ಸಮಸ್ಯೆ, ಮತ್ತೆ ಕಳೆ ಫುಲ್ ಬೆಳ್ಕೊಂಡಿರುತ್ತೆ ಮಳೆಗಾಲದಲ್ಲಿ ನಮ್ದು. ನಾವು ಕಳೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಅಡಕೆ ಬೀಳುದಿಲ್ಲ ಆ ಟೈಮ್ ನಲ್ಲಿ. ಅದಕ್ಕೋಸ್ಕರ ನಾವು ಕ್ಲೀನ್ ಮಾಡ್ಬೇಕಾಗ್ತದೆ. ಅದು ಹೆಕ್ಲಿಕ್ಕೆ ಸಮಸ್ಯೆ ಆಗ್ತದೆ ಕೊಕ್ಕೋ ಬೀಜ. ಹೌದು, ಇದು ಗೋಕೃಪಾಮೃತ ಮಜ್ಜಿಗೆ ಮತ್ತೆ ಬೆಲ್ಲ ಹಾಕಿ ಮಾಡುವಂತ. ಇದನ್ನ ಮಾಡುವ ವಿಧಾನ ಸ್ವಲ್ಪ ಸಣ್ಣದಾಗಿ ತಿಳಿಸ್ಕೊಡ್ತೀರಾ? 2 ಲೀಟರ್ ದೇಶಿ ದನದ ಮಜ್ಜಿಗೆ. ದೇಸಿ ದನದ್ದೇ ಹಾಕ್ಬೇಕಾ? ದೇಶಿ ದನದ್ದೇ ಹಾಕ್ಬೇಕು, ಮತ್ತೆ ಆದ್ರೆ ಬ್ಯಾಕ್ಟೀರಿಯಾ ಬೆಳೆಯುವುದಿಲ್ಲ. ಓಕೆ, ಅವರ ಮಾಹಿತಿ ಪ್ರಕಾರ, ನಾವೇನ್ ಸಂಶೋಧನೆ ಮಾಡೋದಲ್ಲ. ನಾನು ಇದು ಕೇಳ್ತಾ ಇದ್ದಿದ್ದು ಯಾಕಂದ್ರೆ ನಿಮಗೆ ಅನುಭವ ಇತ್ತು. ನೀವು ದೇಶಿ ದನ ಬಿಟ್ಟು ಬೇರೆ ದನ ಟ್ರೈ ಮಾಡ್ಲಿಲ್ಲ. ಓಕೆ, ಅಂದ್ರೆ ಬ್ಯಾಕ್ಟೀರಿಯಾ ಬೆಳೀತಾ ಇಲ್ಲ ಅಂತ ನಮ್ಗೆ ಗೊತ್ತಾಗುದಿಲ್ಲ, ಆದ್ರೆ ಅವ್ರ ಮಾಹಿತಿ ನಾವು ತಗೊಳ್ಳೇಬೇಕಲ್ಲ. ಹೌದು, ಈಗ ಬ್ಯಾಕ್ಟೀರಿಯಾ ಇತ್ತಲ್ಲ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಬೇರೆ ದನದ ಮಜ್ಜಿಗೆ ಹಾಕಿ ಮಾಡ್ತು, ಬ್ಯಾಕ್ಟೀರಿಯಾ ಇತ್ತಲ್ಲ ನಮ್ಗೆ ಗೊತ್ತಾಗುದಿಲ್ಲ. ಆದ್ರಿಂದ ನಾವು ಅವ್ರು ಹೇಳ್ದಂಗೆ ಮಾಡ್ಲೇಬೇಕಾಗ್ತದೆ. ಮತ್ತೆ 2 kg ಸಾವಯವ ಬೆಲ್ಲ. ನಾವು ಬೇರೆ ಕಡೆ ಉತ್ತರ ಕರ್ನಾಟಕದ ಬೆಲ್ಲ ತರಿಸ್ತೇವೆ. ಅವರೇ ಒಂದು ನಮ್ಗೆ ಅಡ್ರೆಸ್ ಕೊಟ್ಟಿದ್ರು. ಆ ಅಡ್ರೆಸ್ ಅವ್ರ ಹತ್ರ ಅಂದ್ರೆ ಖಾತ್ರಿ ಇತ್ತು, ಸಾವಯವ ಹೌದು ಅಂತ ಬೇಕಾದ್ರೆ ಎಲ್ಲ ಸಾವಯವ ಅಂತೇಳಿ ಎಷ್ಟೋ ಜನ ಮಾಡ್ತಾರೆ. ಅಲ್ಲಿಗೆ ಬೆಲ್ಲ ತರಿಸಿ 2 kg ಬೆಲ್ಲ, 200 ಲೀಟರ್ ಡ್ರಮ್ ಇದೆ. ಇನ್ನು 2 kg ಬೆಲ್ಲ, 2 ಲೀಟರ್ ಹಾಲಿನ ಮಜ್ಜಿಗೆ. ನೀರ್ ಹಾಕಿ ಸ್ವಲ್ಪ ಜಾಸ್ತಿ ಆಗುತ್ತೆ. 2 ಲೀಟರ್ ಹಾಲಿನ ಮಜ್ಜಿಗೆ, ಬೆಣ್ಣೆ ತೆಗೆದು ಹಾಕ್ಬೇಕು. ಹುಳಿ ಮಜ್ಜಿಗೆ ಹಾಕ್ಬೇಕು, ಉಪ್ಪು ಹಾಕದ ಮಜ್ಜಿಗೆ. ಮತ್ತೆ
2 ದಿವಸಕ್ಕಿಂತ ಹೆಚ್ಚು ಹುಳಿ ಬರಬಾರ್ದು. 1 ಅಥವಾ 2 ದಿವಸದ ಹೊಸ ಮಜ್ಜಿಗೆ ಹಾಕಿ ಮಾಡ್ಬೇಕು. 7 ದಿವಸ ಹೀಗೆ ಬೆಳಿಗ್ಗೆ ಸಂಜೆ ಹೀಗೆ ಮಗ್ಚು ಅಂತ. ಸೊ ಬೆಲ್ಲ ಎಷ್ಟು? 2 kg, 2 kg, 2 ಲೀಟರ್ ಮಜ್ಜಿಗೆ, 2 ಲೀಟರ್ ಮಜ್ಜಿಗೆ, 200 ಲೀಟರ್ ನೀರು, 200 ಲೀಟರ್ ನೀರು, ಒಂದು 4 ಲೀಟರ್ ಆಗುವಷ್ಟು ಈ ಗೋಕೃಪಾಮೃತದ ಮೂಲ ಕಲ್ಚರ್. ಓಕೆ, ಇದನ್ನ ಈಗ ಇದು ರೆಡಿ ಆಗಿದೆ. ಇದೀಗ ಈಗ ನಾಳೆ ಮತ್ತೊಂದು ಡ್ರಮ್ ಮಾಡ್ತೇನೆ ನಾನೀಗ. ಸರಿ, ನಾ ಮಾಡುವಾಗ ಇದ್ರಲ್ಲಿ 4 ಲೀಟರ್ ಇಟ್ಕೊಂಡೆ ಅದು ಮೂಲ ಕಲ್ಚರ್ ಆಗುತ್ತೆ. ಅದೇ ಮೂಲ ಕಲ್ಚರ್ ಆಗುತ್ತೆ. ಅವಾಗ ನಾವು ಒಮ್ಮೆ ತಂದ್ರೆ ಮತ್ತೆ ತರುವ ಅಗತ್ಯ ಇಲ್ಲ. ಅಲ್ಲ, ನಾನು ಇದನ್ನೇನು ಕೇಳಿದೆ ಅಂದ್ರೆ, ಒಂದು ಸರಿ ಮಜ್ಜಿಗೆ ಹಾಕಿದ ನಂತರ ಗೋಕೃಪಾಮೃತ ಅಂತ ನಾವೇನ್ ಕರಿತೀವಲ್ಲ, ಅದರ pH ಲೆವೆಲ್ ಚೇಂಜ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾರ್ಮಲ್ ಆಗಿ ಬೇರೆ ಕಡೆಯಿಂದ ಗೋಕೃಪಾಮೃತ ಕೊಡ್ಬೇಕಾದ್ರೆ ಮಜ್ಜಿಗೆಯನ್ನ ಸೇರಿಸುವುದಿಲ್ಲ. ಮಜ್ಜಿಗೆಯನ್ನ ನಾವು ನಂತರ ಹಾಕಬೇಕು ಅಂತ ಹೇಳ್ತೀವಿ. ಮಜ್ಜಿಗೆಯನ್ನ ನಾವು ಮೂಲ ಕಲ್ಚರ್ಗೆ ಸೇರಿಸಿದ್ರೆ ಮೂಲ ಕಲ್ಚರ್ನ pH ಚೇಂಜ್ ಆಯ್ತು. pH ಚೇಂಜ್ ಆದಾಗ ಅದನ್ನೇ ಮತ್ತೆ ಮೂಲ ಕಲ್ಚರ್ ಅಂತ ಇಟ್ಕೊಳ್ಳುವಂಥದ್ದು ಹೇಗೆ ಅಂತ. ಗೋಕೃಪಾಮೃತ ಅಂತ ಹೇಳಿದ್ರೆ ನಿಮ್ಮ ಮಜ್ಜಿಗೆ ಬೆಲ್ಲ ಸೇರಿ ಆಗ್ಲೇಬೇಕಲ್ಲ. ಅದು ಹೌದೌದು, ಗೋಕೃಪಾಮೃತ ಬ್ಯಾಕ್ಟೀರಿಯಾ ಬೆಳಿಬೇಕಾದ್ರೆ ಹೌದು, ಮಜ್ಜಿಗೆ ಮತ್ತೆ ಬೆಲ್ಲ ಹಾಕ್ಲೇಬೇಕಲ್ಲ. ಹಾಕಿದ್ಮೇಲೆ ಗೋಕೃಪಾಮೃತ ಆಗುದಲ್ಲ. ಅದು ಅದು ಮೂಲ ಆಯ್ತಲ್ಲ. ಅದೀಗ ಅವಾಗ ಮಜ್ಜಿಗೆ ನಿಮ್ದು pH ಚೇಂಜ್ ಆಗೋದಂತ ಇಲ್ಲಲ್ಲ. ಅಲ್ಲಿ ಗೋಕೃಪಾಮೃತ ಆಗ್ಬೇಕಾದ್ರೆ ಮಜ್ಜಿಗೆ ಬೇಕೆಯ, ಬೆಲ್ಲ ಬೇಕೆಯ, ಮೂಲ ಕಲ್ಚರ್ ಬೇಕು. ಮೂಲ ಕಲ್ಚರ್ ಅಲ್ಲಿ ಮಜ್ಜಿಗೆ ಮಿಕ್ಸ್ ಆಗಿರುವುದೇ ಮೂಲ ಕಲ್ಚರ್. ಅದರಲ್ಲಿ ನಿಮ್ದು ಬ್ಯಾಕ್ಟೀರಿಯಾ ಇರ್ಬೇಕಾದ್ರೆ ಮಜ್ಜಿಗೆ ಅಂಶ ಇರಲೇಬೇಕು ಅದರಲ್ಲಿ. ಹೌದು. ಹಾಗಾಗಿ ಮಜ್ಜಿಗೆ ಸೇರಿಸಿದ್ರೆ ಆಗುದಿಲ್ಲ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲಪ್ಪ ವಿಷಯ. ಇಲ್ಲ, ಅದು ನಾನು ಆಫ್ ಮಾಡ್ತಾ ಇದ್ದೆ. ಆಕ್ಚುಲಿ ಹೇಗಿತ್ತಂದ್ರೆ, ನಮಗೆ ಮೂಲ ಕಲ್ಚರ್ ಅಂತ ಹೇಳಿ ಕನೇರಿ ಮಠನೋ ಅಥವಾ ಗೋಪಾಲ್ ಭಾಯಿ ಸುತಾರಿ ಅವರು ಯಾರು ಕೊಡ್ತಾ ಇದ್ರಲ್ಲ, ಅವರು ಮಜ್ಜಿಗೆಯನ್ನ ಸೇರಿಸ್ತಿರ್ಲಿಲ್ಲ. ಮಜ್ಜಿಗೆ ಸೇರ್ತಿದ್ರು. ಗೋಕೃಪಾಮೃತ ಹೇಗಾಗ್ತದೆ? ಗೋಕೃಪಾಮೃತ ಕೆಲವು ನಿಮಗೆ ಒಂದು 5-6 ತರದ್ದು ವಸ್ತುಗಳು, ಅದರಿಂದ ಮೂಲ ಕಲ್ಚರ್ನ ಸ್ಟಾರ್ಟ್ ಮಾಡುವಂಥದ್ದು. ನಿಮಗೆ ಸಗಣಿ, ಗೋಮಯ, ಅದೆಲ್ಲ ಹಾಕಿ ಅದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಎಲ್ಲ ಸೇರಿಸಿ ಅದೊಂದು ಮೂಲ ಕಲ್ಚರ್. ಅದು ಮಜ್ಜಿಗೆಯನ್ನ ಯಾಕೆ ಸೇರಿಸುವುದಿಲ್ಲ ಅದಕ್ಕೆ ಅಂತ ಹೇಳಿದ್ರೆ, ಮಜ್ಜಿಗೆಯನ್ನ ಸೇರಿಸುವುದು ಯಾಕೆ ಅಂತ ಫಸ್ಟ್ ತಿಳ್ಕೊಬೇಕು. ಮಜ್ಜಿಗೆ ಸೇರಿಸೋದು, ಈಗ ನಮ್ಮ ಭೂಮಿಯ pH ಲೆವೆಲ್ ಇಲ್ಲಿಯದ್ದು ಬೇರೆ ಇರ್ತದೆ. ಈಗ ನಿಮಗೆ ಅಸಿಡಿಕ್ ಆಗಿರಬಹುದು, ಅಲ್ಕನಿಕ್ ಆಗಿರಬಹುದು, ಹೇಗ್ ಬೇಕಾದ್ರೂ ಆಗಿರ್ಬೋದು. ಸೊ ನಾವು ಯಾರಿಗೆ ಮೂಲ ಕಲ್ಚರ್ನ ಕೊಡ್ತೀವಿ ಅವರ ಭೂಮಿಯ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಭೂಮಿಯಲ್ಲಿರುವಂತಹ ಮಜ್ಜಿಗೆಯನ್ನ ಫಸ್ಟಿಗೆ ನೀವು ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಅದೇನಕ್ಕೆ ಸೇರಿಸ್ತೀವಿ ಅಂತ ಹೇಳಿದ್ರೆ, ಒಂದು ನಿಮ್ಮ ಭೂಮಿಯ ಇದೇನಿರುತ್ತೆ pH ಏನಿರುತ್ತೆ ಅದನ್ನ ಮಜ್ಜಿಗೆ ಹಾಕಿದಾಗ ನ್ಯೂಟ್ರಲ್ ಮಾಡುತ್ತದು ಅಂತ ಹೇಳಿ ಒಂದು. ಎರಡನೇದು, ಮಜ್ಜಿಗೆಯಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತ ಇರುತ್ತೆ, ಅದು ಓಪನ್ ಅಪ್ ಆಗುತ್ತೆ. ಈಗ ನಿಮಗೆ ಮಜ್ಜಿಗೆ ಸ್ಮೆಲ್ ಬರ್ತಾ ಇದೆ, ಅದು ಲ್ಯಾಕ್ಟಿಕ್ ಆಸಿಡ್. ಅದು ಆಮೇಲೆ ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಅಂತ ಒಂದಿರ್ತದೆ ಮಜ್ಜಿಗೆಯಲ್ಲಿ. ಅದು ನಿಮ್ಮ ಈಗ ಆಲ್ರೆಡಿ ಇರುವಂತಹ ಮೂಲ ಕಲ್ಚರ್ ನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ಅದನ್ನ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಉತ್ತೇಜನ ಕೊಡುತ್ತೆ. ಸೊ ಹಾಗಾಗಿ ಮಜ್ಜಿಗೆಯನ್ನ ನೀವು ಮನೆಗೆ ತಗೊಂಡೋಗಿ ಮಾಡಿ ಅಂತ ಹೇಳ್ತಾರೆ. ಬಟ್ ಮೂಲ ಕಲ್ಚರ್ ಅಲ್ಲಿ ಯಾವತ್ತೂ ಮಜ್ಜಿಗೆ ಇರಬಾರ್ದು. ನಮಗೆ ಅದನ್ನು ಕಂಟಿನ್ಯೂ ಮಾಡ್ಲಕ್ಕಂತ ಹೇಳಿದ್ರಲ್ಲ ಅವರು, ಅದ್ ನಂಗೆ ಗೊತ್ತಿಲ್ಲ. ಇದನ್ನ ನೀವು ಆಗ್ಲೇ ಹೇಳದಂತೆ 16,000 ಈ ಒಂದು ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ನೀವು ಕೊಟ್ಟಿದ್ದೀರಾ. 5.5 ಎಕರೆ ಜಾಗಕ್ಕೆ ಸುಮಾರು ಒಂದು 2 ಲೀಟರ್ ಅಂತೆ. ಮರಕ್ಕೆ 2 ಲೀಟರ್ 2 ಲೀಟರ್ ಅಂದ್ರೆ ಇಡೀ ತೋಟಕ್ಕೆ ಚೊಲ್ಲುದು. ಈಗ ಒಂದು ಸಾಲದಲ್ಲಿ ಒಂದು 10-20 ಮರ ಇದೆ ಅಂತ ಇಟ್ಕೊಳ್ಳಿ. 20 ಮರ ಇದ್ರೆ 40 ಲೀಟರ್ ಅಂದಾಜು ಈ ತೋಟಕ್ಕೆ ಚೊಲ್ಲಿ ಬಿಟ್ಟದ್ದು ನಾನು. ಮರದ ಬುಡಕ್ಕೆ ಹಾಕುದಿಲ್ಲ ಗೋಕೃಪಾಮೃತ. ನಂದಾಜಲ ಮಾತ್ರ 10 ml ಮರದ ಬುಡಕ್ಕೆ, ಅಂದ್ರೆ 10 ml ಮಾತ್ರ ಹಾಕುದಲ್ಲ, ಮರಕ್ಕೆ ಸಿಕ್ಲಿ ಅಂತ ಮರದ ಸುತ್ತ 100 ಲೀಟರ್ಗೆ 1 ಲೀಟರ್ ಹಾಕಿ ಪ್ರತಿ ಮರಕ್ಕೆ 1 ಲೀಟರ್ ನೀರಿನಂತೆ ಅಂದ್ರೆ 10 ml ಗೋನಂದಾಜಲ ಸಿಕ್ಕುವ. ಗೋನಂದಾಜಲವು ನೀವು ಮೂಲ ಕಲ್ಚರ್ ತಗೊಂಡ್ಬಂದು ಮಾಡಿದ್ದೀರಿ? ಗೋನಂದಾಜಲ ತಗೊಂಡ್ಬಂದು ಹಾಕುವಂತದ್ದು ಅಷ್ಟೇ. ಅದನ್ನ ಒಂದು ಮಲ್ಟಿಫೈ ಮಾಡುವಂತ ಇಲ್ಲ. ಅಲ್ಲ, ನಿಮ್ಮಲ್ಲಿ ಇದೆಯಲ್ಲ ಬೇರೆ ಕಡೆ ತಗೊಂಡ್ಬಂದು ಕಸ ಎಲ್ಲ ಬರುತ್ತಲ್ಲ, ಮಾಡ್ಲಿಲ್ಲ? ಅದು ಕಸದಿಂದ ಸಂಪೂರ್ಣ ಆಗುದಿಲ್ಲ ಗೋನಂದಾಜಲ. ನಿಮ್ದು ದನ ಸತ್ತೋದ್ದು ಸಂಸ್ಕರಣೆ ಮಾಡ್ರೆ ಮಾತ್ರ ಗೋನಂದಾಜಲ ಮರಕ್ಕೆ ಕೊಡುವ ಕ್ವಾಲಿಟಿ ಹತ್ತು ಬಿಟ್ರೆ ಅದನ್ನ ತರಕಾರಿಗೆಲ್ಲ ಯೂಸ್ ಮಾಡ್ಬೋದು. ಕಸದ್ದು ಹೌದು, ಇದು ಮಾಡ್ರೆ ತರಕಾರಿಗೆಲ್ಲ ಯೂಸ್ ಮಾಡ್ಬೋದು. ಮರಕ್ಕೆ, ತೆಂಗಿನ ಮರಕ್ಕೆ, ಅಡಕೆ ಮರಕ್ಕೆ ಹಾಕುವ ಮಟ್ಟಿನಲ್ಲಿ ಆಗುದಿಲ್ಲ ಅದು. ಹೌದು ಹೌದು. ಈಗ ನಾನು ಈ
ಈ ಹಂತದಲ್ಲಿ ನಾನು ಕೇಳಬೇಕು ಹಾ. ಹ್ಮ್ ಏನು ಅಂತ ಹೇಳಿದ್ರೆ, ಹ್ಮ್ ಈ ನಿಮಗೆ ಈ ಸಾವಯವ ಕೃಷಿಯ ಬಗ್ಗೆ ಹಾ. ಒಂದು ಆಸಕ್ತಿ ಬೆಳೆದದ್ದು ಹೇಗೆ? ಯಾಕಂತ ಹೇಳಿದ್ರೆ ಹ್ಮ್ ಈಗ ಬಹುಶಃ ಈಗ ನೀವು ಈ ನಿಮ್ಮ ಗ್ರಾಮದಲ್ಲಿ ನೀವು ಒಬ್ಬರೇ ಸಾವಯವ ಕೃಷಿ ಮಾಡ್ತಿರೋದು ಅಂತ ನಾನು ತಿಳ್ಕೊಳ್ತೀನಿ. ಹ್ಮ್ ಹ್ಮ್ ಹಾ, ಹ್ಮ್ ಸೊ ಸುತ್ತಮುತ್ತಲವರು ಅದನ್ನ ಅಳವಡಿಸ್ಕೊಳ್ತಾ ಇಲ್ಲ. ಅದೇ. ಈಗ ನಾವು ಯಾವುದೋ ಒಂದು ಯಶಸ್ವಿಯಾಗಿ ಏನೋ ಮಾಡ್ತಾ ಇದೀವಿ ಹ್ಮ್. ಅಂತ ಹೇಳಿದಾಗ ಹ್ಮ್ ಸುತ್ತಮುತ್ತಲಿನವರು ಅದನ್ನ ಅಳವಡಿಸ್ಕೋಬೇಕು. ಹೌದೌದು. ಅದನ್ನ ಅಳವಡಿಸ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಹ್ಮ್. ಅಲ್ಲೇನೋ ಒಂದು ಸಣ್ಣ ಗ್ಯಾಪ್ ಇದೆ. ಅದನ್ನ ನೀವು ಗುರ್ಸಿದೀರಾ? ಅಂದರೆ ಈಗಿನ ರೈತರಿಗೆ ನಾವು ಹಾಕಿದ ಕೂಡಲೇ ಇಳುವರಿ ಸಿಗ್ಬೇಕಾದ್ರಲ್ಲಿ ದುಡ್ಡು ಮಾಡಬೇಕು. ಹಾ. ಅದೇ ಆ ಪರಿಸ್ಥಿತಿಯ ರೈತರಿಗೆ ಎಲ್ಲರೂ ಇರೋದು. ಹ್ಮ್ ನಾವು ತಾಳ್ಮೆ ಅನ್ನೋದಿಲ್ಲ. ಈ ವರ್ಷ ಈಗ ನಾವು ಎಷ್ಟೋ ವರ್ಷದಿಂದ ನಾವು ತಾಳ್ಮೆಯಿಂದ ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾ ಇತ್ತು. ಹ್ಮ್ ಸಾವಯವ ಕೃಷಿ ಮಾಡಿದ್ರೆ ಎಲ್ಲಿ ನಮ್ಮ ತೋಟ ಎಲ್ಲ ಹೋಗಿ ನಮ್ಗೆ ಅದರಿಂದ ಲಾಸ್ ಆಗ್ತೇನೋ ಅಂತ ಹೆದರಿಕೆ. ಹ್ಮ್ ಆದರೆ ಏನೋ ಒಂದು ಜನರಿಗೆ ಅದರಲ್ಲಿ ಆಸಕ್ತಿ ಅಕ್ಕಪಕ್ಕದ ರೈತರಿಗೆ ಬರಲಿಲ್ಲ. ನಮ್ಗೆ ಅದು ನಮ್ಮ ದುರಾದೃಷ್ಟವೇನು, ನಮ್ಮ ದೇಶದ ದುರಾದೃಷ್ಟವೇನು. ಅಲ್ಲ, ನಾನು ಅದನ್ನೇ ಅದೇ ಒಂದು ನಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಹೌದು, ಕಾಡ್ತಾ ಇರ್ತಾನೆ. ನಾವು ಹೇಳಲ್ಲ, ನಮ್ಮ ಪಕ್ಕದವರೇ ಹಾ. ಬೇಕಾದಷ್ಟು ರಾಸಾಯನಿಕಗಳನ್ನ ಹಾಕ್ತಾರೆ, ಹಾ. ಮಾಡುವುದಿಲ್ಲ. ಅದಕ್ಕೆ ಕಾರಣ ಏನಂತ ನಂಗೂ ಗೊತ್ತಿಲ್ಲ. ಹಾ. ಆದ್ರೆ ಇನ್ನೊಂದು 4 ವರ್ಷ ಬಿಟ್ಟಾದ್ರೂ ಅವ್ರು ನಮ್ಮ ದಾರಿ ಬರ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಸಮಸ್ಯೆ, ಅದರಲ್ಲಿ ಸಮಸ್ಯೆಗಳು ಕಾಣ್ತಾ ಇರುತ್ತೆ. ನಂತರ ಸುಳಿ ಕೊಳೆ ಇರಲಿ, ಎಲೆ ಚುಕ್ಕೆ ರೋಗ ಆಗಲಿ, ಎಲ್ಲದೂ ಕಂಡ ಮೇಲೆ ನಮ್ಗೆ ಅನಿವಾರ್ಯತೆ ಅಂದ್ರೆ ಇದಕ್ಕೆ ಬರಲೇಬೇಕು. ಅವ್ರು ಬರಲೇಬೇಕು. ನಾವೀಗ 2 ವರ್ಷದಿಂದ ನಾನು ಮಾಡ್ತಾ ಇರುವಂತದ್ದು. ಇನ್ನೊಂದು 4 ವರ್ಷ ಬಿಟ್ಟಾದ್ರೂ ಕೆಲವು ರೈತರನ್ನ ಹೇಳ್ಕೊಂಡ್ ಬರ್ಬೋದು ಅನ್ಸುತ್ತೆ. 2 ವರ್ಷದಿಂದ ಈ ಗೋಕುಪ್ರಾಮೃತ ಅಂದ್ರೆ ಸಮಸ್ಯೆ ಅಂತ ಗೊತ್ತು. ಗೋಕುಪ್ರಾಮೃತ ಮಾಡ್ಲಿಕ್ಕೆ ನಮ್ಗೆ ದೇಶಿ ದನ ಬೇಕು. ದೇಶಿ ದನ ಸಾಕುವ ತಾಳ್ಮೆ ಜನರಿಗೆ ಯಾರಿಗೂ ಇಲ್ಲ. ಯಾಕಂದ್ರೆ ನಮ್ಮ ಊರಿನಲ್ಲಿ ಯಾರ ಹತ್ರ ದನವೇ ಇಲ್ಲ. ದನ ಇದ್ರು ಎಚ್ ಎಫ್ ಅಂದ್ರೆ ಆರಾಮ್ ಹಾಲು ಕೊಡುತ್ತದೆ. ಹಾಲು ಕರೀಲಿಕ್ಕೆ ಸುಲಭ, ಬೇಗ ಬೇಗ ಕರು ಹಾಕುತ್ತೆ, ಮತ್ತೆ ಲಾಸ್ಟ್ವರೆಗೂ ಹಾಲು ಕೊಡುತ್ತೆ. ಈ ದೇಶೀಯ ದನದಲ್ಲಿ ಸಮಸ್ಯೆ ಉಂಟು. ಆ ಸಮಸ್ಯೆನೆಲ್ಲ ನಾವು ತಾಳ್ಮೆಯಿಂದ ಇದು ಮಾಡಿ, ನಾವು ಒಳ್ಳೆ ದನವನ್ನು ಆಯ್ಕೆ ಮಾಡಿ ನಾವು ಇದು ಮಾಡಿ ಅದನ್ನ ಸಾಕಿ, ನಮ್ಗೆ ಕಡಿಮೆ ಆದ್ರೂ ಅಡ್ಡಿಲ್ಲ ಹಾಲು. ಅಂದ್ರೆ ದನವನ್ನು ಪ್ರೀತಿಯಿಂದ ಸಾಕಿದ್ರೆ ನಮ್ಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ. ಆ ತಾಳ್ಮೆ ಈಗಿನ ಜನರಿಗೆ ಇಲ್ಲ. ಹೊಸದಾಗಿ ಎಷ್ಟೋ ಜನ ಬರ್ತಾರೆ ಕೃಷಿಗೆ. ನೀವು ಈಗ ಹೇಳಿದ್ರಿ ಸಾವಯವ ಕೃಷಿಗೆ ದನಗಳು ಎಲ್ಲ ಅವಶ್ಯಕ, ಅದು ಇದು ಅಂತ ಹೇಳ್ಬಿಟ್ಟು ಎಷ್ಟೋ ಜನರು ಕೃಷಿಗೆ ಬರ್ತಾರೆ. ಅವರಿಗೆ ನಾವೇ ಯಾವುದೋ ಒಂದು ಬ್ಯಾರಿಕೇಡ್ ಹಾಕಿ ನಿಲ್ಸೋ ಬದಲು ಬಂದವರೆಲ್ಲ ಹೇಗೋ ಒಟ್ನಲ್ಲಿ ಮಾಡಿ, ಆದ್ರೆ ನಿಮಗೆ ದನ ಸಾಕಕ್ಕಾಗತ್ತಾ ಸಾಕಿ, ಸಾಕಕ್ಕಾಗಲ್ವಾ ಸಾಕ್ಬೇಡಿ, ಸಾವಯವ ಕೃಷಿ ಮಾತ್ರ ಮಾಡಿ ಅಂತ ನೀವೇನಾರು ಹೇಳ್ತೀರಾ? ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಸಾವಯವ ಕೃಷಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಏನು ಮರಕ್ಕೆ ನಾವು ಏನಾದರೂ ಒಂದು ಬದಲಿಗೆ ಗೊಬ್ಬರ ಒಂದು ಕೊಡಲೇಬೇಕಾಗತ್ತಲ್ಲ. ಹೌದು. ಬದಲಿಗೆ ಗೊಬ್ಬರ ಕೊಡುವಾಗ ನಾವು ಸಾವಯವ ಉತ್ಪನ್ನ ಅದರಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುವಂಥ ಪೂರಕವಾದ ಏನಾದರೂ ಕೊಡದೇ ಇದ್ರೆ ಸಾವಯವ ಕೃಷಿ ಮಾಡಿ ಅಂತ ಹೇಗೆ ಹೇಳೋದು ನಾವು? ಹೌದು. ಸಾವಯವ ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗೋದು ವಾತಾವರಣ ನಾವು ಬೆಳೆಸ್ಕೊಳ್ಳೇಬೇಕು. ಅದಕ್ಕೆ ಆಸಕ್ತಿ ಅಂತ ಸಾವಯವ ಕೃಷಿ ಅದರಲ್ಲೂ ಉತ್ಪನ್ನಗಳನ್ನು ನಾವು ತಿನ್ಕು ಒಳ್ಳೆದಾಯ್ಕ ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ನಾವು ಲೋಕಲ್ ದನಗಳನ್ನು ಸಾಕಿ ಅದರಲ್ಲಿ ಬರುವಂಥ ಉತ್ಪನ್ನಗಳನ್ನೇ ಭೂಮಿಗೆಲ್ಲ ಉಪಯೋಗಿಸಿ ಸಾವಯವ ಕೃಷಿ ಮಾಡ್ಕೊ. ಸುಲಭ ಉಪಾಯ ಅಂದರೆ ನೀವು ಒಂದು ದನ ಸಾಕಿದರೆ, ಒಂದು 3 ಲೀಟ್ರ್ ದನ ಈಗ ಲೋಕಲ್ ದನ ಸಾಕಿದರೆ ನೀವು ಇದೇ 5.5 ಎಕರೆ ಜಾಗ ಇತ್ತಲ್ಲ ಈಗ ನಮ್ದೀಗ, ಬರೀ ಒಂದು ದನದಲ್ಲಿ ನೀವು ನಿರ್ವಹಣೆ ಮಾಡ್ಬೋದು. 5.5 ಎಕರೆ. ಈಗ ನಮ್ದು ವಾರಕ್ಕೆ ಗೊಬ್ಬರದ ಲೆಕ್ಕದಲ್ಲಿ ಹೇಳ್ತಾ ಇದ್ದೀವಿ. ಗೋಕೃಪಾಮೃತ ಮಾಡಿ ನೀವು ಹಾಕಿದ್ರೆ ಮತ್ತೇನೂ ಹಾಕೋದು ಬೇಡ. ನಾವೀಗ 2 ವರ್ಷದ ಉತ್ಪನ್ನ ಇತ್ತಲ್ಲ, ನಮ್ಗೆ ಯಾವ್ದು ಇಳುವರಿ ಕಡಿಮೆ ಇರಲಿಲ್ಲ. ಅಡಿಕೆ ತೋಟದ ಹೊಸ ತೋಟ ನೋಡ್ರಲ್ಲ ಹಾಗೆ. ನಿಮ್ಮ ಈ ಗೋಕೃಪಾಮೃತದಲ್ಲಿ ನೀವು ಮಜ್ಜಿಗೆ ಮಾತ್ರ ಹಾಕ್ತಿರೋದು? ಮಜ್ಜಿಗೆ ಮಾತ್ರ, ತುಪ್ಪ ಎಲ್ಲ ನಾವು ಉಪಯೋಗಿಸ್ತೇವೆ. ಮಜ್ಜಿಗೆ ಮಾತ್ರ ಉಪಯೋಗಿಸ್ತೇವೆ. ಮಜ್ಜಿಗೆ ಹಾಕಿ ನೀವು ಗೋಕೃಪಾಮೃತ ಮಾಡಿ ಹಾಕ್ತಾರೆ. ಜೀವಾಮೃತ ಮಾಡಿ ಹಾಕ್ತಿತ್ತು ನಾವು ಮುಂಚೆ. ಜೀವಾಮೃತ ಮಾಡಿ ಹಾಕಿದ್ರೆ ಹೌದು. ನಾನು ಇಲ್ಲಿ ಕೇಳ್ಬೇಕು, ಈಗ ಜೀವಾಮೃತಕ್ಕೆ ಗಂಜಲ ಅದೆಲ್ಲ ಯೂಸ್ ಮಾಡ್ತಾರೆ. ಹೌದು. ಜೀವಾಮೃತವನ್ನು ನೀವು ಖುದ್ದಾಗಿ ಬಿಟ್ಟದ್ದು ಯಾಕೆ? ಜೀವಾಮೃತದಿಂದ ನಮ್ಗೆ ಎಷ್ಟು ಉತ್ತಮ ಇಳುವರಿ ಇದಿಲ್ಲ, ಮರದಲ್ಲಿ ಬೆಳವಣಿಗೆ ಆಗಲಿ ಇಳುವರಿ ಆಗಲಿ ಸಿಕ್ಲಿಲ್ಲ ನಮ್ಗೆ. ಅದರಲ್ಲಿ ನಿಮ್ದು NPK ಎಲ್ಲ ಸಿಗುದಿಲ್ಲ. ಗೋಕೃಪಾಮೃತದಲ್ಲಿರುವ ಬ್ಯಾಕ್ಟೀರಿಯಾಗಳು ಜೀವಾಮೃತದಲ್ಲಿ ಸಿಕ್ಕುದಿಲ್ಲ ಅಂತ ಒಂದು ಅಭಿಪ್ರಾಯ ಹೇಳ್ತಾರೆ. ಅದು ನಮ್ಗೆ ಇದಾಯ್ತು. ಯಾವುದು ನಮ್ಗೆ ಅನುಭವಕ್ಕೆ ಬಂದಿದೆ. ಭತ್ತದಲ್ಲೂ ಕೂಡ ಕಂಡಿತ್ತು. ನಾವು ಭತ್ತದಲ್ಲಿ ಜೀವಾಮೃತ ಮಾಡಿ ಹಾಕಿ ಕಂಡಿತ್ತು. ಅವಾಗ ಭತ್ತ ಏನೂ ಆಗಲಿಲ್ಲ. ಭತ್ತದ ಬೆಳವಣಿಗೆ ಮಾಡ್ಲಿಕ್ಕೆ ನಮ್ಗೆ ಅಲ್ಲ. ಆದರೆ ಇದೇ ಭತ್ತ ನಂದು ಈ ಸರಿ ಬರೀ 30 ಸೆಂಟ್ಸಲ್ಲಿ 8 ಕ್ವಿಂಟಲ್ ಭತ್ತ ಬೆಳೆದಿದೆ ನಾನು. ಇಷ್ಟು ಒಂದು ಸಣ್ಣ 2.5-3.5 ಫೀಟ್ ಹತ್ತಿರದ ಭತ್ತ ಆಯ್ತು ನಂದು. MO4 ಹೈಬ್ರಿಡ್ ತಳಿ. ಬರೇ ಗೋಕೃಪಾಮೃತ 600 ಲೀಟ್ರ್ 5 ಲೀಟ್ರ್ ಗೋವನ ಅಂದಾಜಲ್ಲ. ಇದೇ 2ರಲ್ಲೇ ಭತ್ತ ಮಾಡಿದೆ ನಾನು. ಭತ್ತವೂ ಹಾಗೆ ಚೆಟ್ಟು ಕಡಿಮೆ, ಒಳ್ಳೆ ಎತ್ತರ ಬಂತು, ರೋಗ ಯಾವುದೂ ಇಲ್ಲ. ಹೌದು, ಒಳ್ಳೆ ಬಂತು. ಹಾಗೆ ನಾವು ರಿಸ್ಕ್ ತಗೊಳ್ಬೇಕು. ನಾವು ಸಾವಯವ ಕೃಷಿ ಮಾಡ್ಕೊಂತ ಆಸಕ್ತಿ ಇದ್ರೆ ಒಂದು ದನ ಸಾಕ್ಲಿ ಸಾಕು. ಆ ಗೊಬ್ಬರವನ್ನು ಈಗ ಏನ್ ಮಾಡ್ತೀರಾ ನೀವು? ಯಾವ ಗೊಬ್ಬರ?
ನಿಮ್ಮಲ್ಲಿ ಈಗ ದನ ಇರುವಂತಹ ಗೊಬ್ಬರ ದನ ಗೊಬ್ಬರವನ್ನ ನಾವು ಸ್ಲರಿ ಟ್ಯಾಂಕ್ ಮಾಡಿತ್ತೆ. ಹಾ ಹಾ ಸ್ಲರಿ ಟ್ಯಾಂಕ್ ಗೋಬರ್ ಗ್ಯಾಸ್ ಮಾಡಿತ್ತು. 25 ವರ್ಷದಿಂದ ಗೋಬರ್ ಗ್ಯಾಸ್ ಇತ್ತು. ನಮಗೆ ಬೇಕಾಗುವಷ್ಟು ಗೋಬರ್ ಗ್ಯಾಸ್ ಸಿಗುತ್ತೆ. ನಮಗೆ ಹಾ ಹಾ ಗ್ಯಾಸಿನ ಅವಶ್ಯಕತೆ 10-25% ಗ್ಯಾಸ್ ಮಾತ್ರ. ಮತ್ತೆ 75% ನಮ್ ಗೋಬರ್ ಗ್ಯಾಸ್. ಓಕೆ ನಾವು ಕುಚ್ಚಲಕ್ಕಿ ಅನ್ನ ಮಾಡುತ್ತೆ, ಮತ್ತೆ ಬೆಳಿಗ್ಗೆ ತಿಂಡಿ, ಕಾಫಿ ಎಲ್ಲದೂ ಅದರಿಂದ ಎಲ್ಲದೂ ಅದೇ. ಆ ಸ್ಲರಿಯನ್ನ ಮತ್ತೆ ನೀವು 80% ನಮ್ದು ಗೋಬರ್ ಗ್ಯಾಸ್ ಇಂದ ಬರುತ್ತೆ. ಆ ಸ್ಲರಿಯನ್ನ ಭೂಮಿ ಕೊಡ್ತೀರಾ? ಆ ಸ್ಲರಿಯಿಂದ ಟ್ಯಾಂಕ್ ಮಾಡಿತ್ತೆ. ಟ್ಯಾಂಕಿಗೆ ನೀರು ಮಿಕ್ಸ್ ಎಲ್ಲ ಆಗುತ್ತೆ. ಅದರಲ್ಲಿ ಗೋಮೂತ್ರ ಎಲ್ಲ ಅದಕ್ಕೆ ಹೋಗುತ್ತೆ. ಅದನ್ನ ಇದನ್ನ ಭತ್ತದ ಗದ್ದೆಗೂ ಬಿಟ್ಟಿತ್ತು. ಮತ್ತೆ ಕಾಯಿ ಕತ್ತ ಮತ್ತೆ ಅಡಕೆ ಸಿಪ್ಪೆಯನ್ನು ಪೌಡರ್ ಮಾಡಿ ಅದಕ್ಕೆ ಬಿಟ್ಟು ಗೊಬ್ಬರ ಮಾಡಿ ಹೌದು, ಬೇಕಾದಕ್ಕೆ ಯಾವ್ದಕ್ಕಾದ್ರು ಹಾಕೋದು ಅಷ್ಟೇ. ಎಲ್ಲ ಚೆಲ್ಲಿ ಬಿಡುದು ಅಷ್ಟೇ, ಮತ್ತೆ ಇದು ಮಾಡುದಿಲ್ಲ. ಮಣ್ಣು ಅದನ್ನ ಕೊಡ್ತೀರಾ? ಅದನ್ನ ಅಡಿಕೆ ಕೊಡ್ತೀರಾ? ಕೊಡ್ಲಿಲ್ಲ ಇಷ್ಟೊಳಗೆ 2 ವರ್ಷದಿಂದ ಏನು ಕೊಡ್ಲಿಲ್ಲ. ಮಾಡಿ ಇಟ್ಟಿತ್ತೀಗ. ಇನ್ನು ನೆಕ್ಸ್ಟ್ ಕೊಡ್ಬೇಕಿನ್ನು. ಎಷ್ಟು ಕೊಡ್ಬೇಕು? ಹೌದೌದು. ಓಕೆ ಓಕೆ ಓಕೆ. ಅದು ಕೊಟ್ಟಿದ್ರಿಂದ ನಮ್ಗೆ ಉಪಯೋಗ ಆಯ್ತಂತೇನಿಲ್ಲ. ನಂಗೆ ಇದ್ರಲ್ಲೇ ಬರುತ್ತೆ, ನಂಗೆ ಗ್ಯಾರಂಟಿ ಇತ್ತು. ಆದ್ರೆ ಅದನ್ನು ಉಪಯೋಗಿಸ್ಕೊಳ್ಬೇಕಲ್ಲ, ಅದರಿಂದ ಹಾಕುದಷ್ಟೇ. ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಲಿ ಅಂತ. ಆಮೇಲೆ ಈಗ ಕೊನೆಯದಾಗಿ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಯಾಕಂದ್ರೆ ತುಂಬಾ ಈ ಸಾವಯವ ಕೃಷಿಯಲ್ಲಿ ಇದು ಮಾಡ್ಕೊಂಡಿದ್ದೀರಾ. ಈಗ ಅಡಿಕೆ ಅನ್ನೋದು ಒಂದು ಕಮರ್ಷಿಯಲ್ ಕ್ರಾಪ್, ವಾಣಿಜ್ಯ ಉದ್ದೇಶಕ್ಕೆ ನಾವು ಬೆಳೆಯುವಂತ. ಭತ್ತ ನಾವು ಇದಕ್ಕೆ ಯಾವುದು ಆಹಾರ ಬೆಳೆ. ಹೌದು. ಈ ಅಡಿಕೆ ಕಮರ್ಷಿಯಲ್ ಕ್ರಾಪ್ ಆದಾಗ ಕಮರ್ಷಿಯಲ್ ಅಂತ ಹೇಳಿದ್ರೆ ನಾವು ದುಡ್ಡಿಗೋಸ್ಕರ ಬೆಳೆಯುವಂತದ್ದು. ಅದನ್ನ ನಾವು ಒಪ್ಕೋಬೇಕು. ನಾವು ಅಡಿಕೆ ಹಾಕಿದೀವಿ ಅಂದ್ರೆ ನಾವು ದುಡ್ಡಿಗೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿದಾಗ. ಸೊ ಎಲ್ಲಾ ಕಡೆಗೂ ಒಂದು ಪುಕಾರಿದೆ, ಏನು ಅಂದ್ರೆ ಸಾವಯವದಲ್ಲಿ ಇಳುವರಿ ಕಮ್ಮಿ ಅಂತ ಹೇಳ್ಬಿಟ್ಟು. ಭತ್ತದಲ್ಲಿ ನಮ್ಮ ಆತ್ಮಸಾಕ್ಷಿಗೋಸ್ಕರ ನಾವು ಮಾಡ್ಕೊಳ್ತೀವಿ, ಯಾಕಂದ್ರೆ ನಾವೇ ತಿನ್ನೋದು ಸಾವಯವದಲ್ಲಿ ಬೆಳೆದ್ರೆ ಉತ್ತಮ, ಅದು ಆಹಾರ ಅಂತೇಳಿ. ಅಡಿಕೆ ಆಹಾರ ಅಲ್ಲ. ಹಾಗಿದ್ದಾಗ ಸಾವಯವ ಬೆಳೆದ್ರೇನು, ರಾಸಾಯನಿಕ ಬೆಳೆದ್ರೇನು? ಸಾವಯವದಲ್ಲಿ ಸಮಸ್ಯೆ ಕಡಿಮೆ ಅಂತ ನನ್ನ ಲೆಕ್ಕದಲ್ಲಿ. ಖರ್ಚು ಕಡಿಮೆ. ಖರ್ಚು ಸರಳ. ನನಗೆ ಒಂದು ಇದ್ರ ಖರ್ಚು ಅಂದ್ರೆ ನನಗೆ ಎಷ್ಟು, ಈಗ 1-2.5 ಎಕರೆ ಅಡಿಕೆ ತೋಟಕ್ಕೆ ರಾಸಾಯನಿಕ ಕೃಷಿಯಲ್ಲಿ ಮಾಡಿದ್ರೆ ನೀವು ಪ್ರತಿ ಮಣ್ಣು ಹೊಸ ಮಣ್ಣು ಹಾಕ್ಬೇಕು, ಸೊಪ್ಪು ತಗಬೇಕು, ಅಥವಾ ಗೊಬ್ಬರ ಹಾಕ್ಬೇಕು, ಆಳು ಖರ್ಚಾಗಬೇಕು. 800 ರೂಪಾಯಿ ಒಂದು ಜನಕ್ಕೆ ಆಳಕ್ಕೆ. ಒಂದು ಆಳ ಕೆಲಸ, ಒಂದು ಸರಣ, ಇದು 2.5 ಎಕರೆ ಪ್ರದೇಶಕ್ಕೆ ಕನಿಷ್ಠ ಅಂದ್ರೆ 2 ಲಕ್ಷ ರೂಪಾಯಿ ನಮ್ಗೆ ಬುಡ ಮಾಡ್ಲಿಕ್ಕೆ ಬೇಕು ಪ್ರತಿ ವರ್ಷಕ್ಕೆ 2 ಲಕ್ಷ ರೂಪಾಯಿಗಿಂತ ಮೇಲೆ ಬೇಕು ಇಲ್ಲಿನ ಖರ್ಚಿನಲ್ಲಿ. ಗೊಬ್ಬರ ತಂದು ಹಾಕುದು, ಗೊಬ್ಬರಕ್ಕೆ 6,000 ರೂಪಾಯಿ 7,000 ರೂಪಾಯಿ ಒಂದು ಟೆಂಪೋ ಗೊಬ್ಬರ ಕೇಳ್ತಾರೆ. ಆ ಗೊಬ್ಬರ ತಂದು ನಾವು ತೋಟಕ್ಕೆ ಹಾಕಿ ಅದನ್ನ ಸುತ್ತ ಹಾಕಿ ಅದನ್ನ ಆಳು ಖರ್ಚೆಲ್ಲ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ ನಮಗೆ ಬರೇ ಖರ್ಚು. ನಮ್ಗೆ ಇನ್ನೀಗ ಅಡಿಕೆ 500 ರೂಪಾಯಿ ಉಂಟಲ್ಲ, ಈಗ ಬರೀ 200 ರೂಪಾಯಿ ಅಡಿಕೆ ಆದ್ರೂ ನಾನು ಅಡಿಕೆ ಕೃಷಿಯನ್ನ ಸಮೃದ್ಧವಾಗಿ ಮಾಡ್ಬೋದು ಅಂತ ಒಂದು ಧೈರ್ಯ ಉಂಟು ಸಾವಯವದಲ್ಲಿ. ಖರ್ಚು ಅದೇ ಹೇಳಿನಲ್ಲ, ಒಂದು 2 ಲಕ್ಷ ರೂಪಾಯಿ ನಮ್ಗೆ ಉಳ್ಬಹುದು. 2 ವರ್ಷದಿಂದ ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಉಳಿತು ನಂಗೆ. ಯಾಕಂದ್ರೆ ಹೌದು, ಆ ಖರ್ಚು ಇತ್ತಲ್ಲ. ಗೊಬ್ಬರ ನಾನೀಗ ಕೋಳಿ ಗೊಬ್ಬರ ತಂದು ಹಾಕ್ಬೇಕು, ಪೊಟ್ಯಾಶ್ ಹಾಕ್ತಿದ್ದೆ, ಕೋಳಿ ಗೊಬ್ಬರ ಹಾಕ್ತಿದ್ದೆ, ಆಮೇಲೆ ರಾಕ್ ಫಾಸ್ಫೇಟ್ ಹಾಕ್ತಿತ್ತು, ಇಡೀ ತೋಟಕ್ಕೆ ಇದಾಗ್ತಿತ್ತು, ಯಾವುದು ಇದು ಅಗಟೆ ಮಾಡ್ತಿತ್ತು, ಬೇರುಗಳೆಲ್ಲ ಬರ್ತದೆ. ಹೌದು, ಅದೆಲ್ಲ ಖರ್ಚು ಉಳಿತಾಯ ಆಯ್ತು ನಮಗೆ. ಅದೆಲ್ಲ ಖರ್ಚು ಉಳಿತದಿಂದ ಅದೇ 200 ರೂಪಾಯಿ ಅಡಿಕೆ ರೇಟ್ ಬಂದ್ರು ನಾವು ಅಡಿಕೆ ಬೆಳೆಯನ್ನ ಉಳಿಸ್ಕೊಂಡು ಹೋಗ್ತೇವೆ ಧೈರ್ಯ ಉಂಟು. ಇನ್ನೀಗ ಹೌದು, ಸಾವಯವದಲ್ಲಿ ಕಳೆದ ವರ್ಷ 5 ಡೋಸ್ ಕೊಟ್ಟೆ ಅಲ್ಲ, ಇನ್ನು ನೆಕ್ಸ್ಟ್ ಈ ವರ್ಷ 3 ಡೋಸ್ ಕೊಡುದು, ನೆಕ್ಸ್ಟ್ 2 ಡೋಸ್, 2 ಡೋಸಿಗೆ ಕ್ಲೋಸ್ ಮಾಡಿದ್ರು ಆಯ್ತು. ಮತ್ತೆ ಪ್ರತಿ ವರ್ಷ 1 ಡೋಸ್ ಕೊಟ್ಟರು ಸಾಕಾಗುತ್ತೆ ಅಂತ ಅವರ ಮಾಹಿತಿ ಪ್ರಕಾರ. ಅತ್ಯದ್ಭುತವಾದಂತ ಚಿಂತನೆ. ನಮಗೆ ಅಡಿಕೆ ಬಾಳೆ ಇರೋದ್ರಿಂದ ತುಂಬಾ ಉಪಯೋಗ ಆಯ್ತು. ಬಾಳೆ ಈ ಕಳೆ ಎಲ್ಲ ಕಂಟ್ರೋಲ್. ಇದಕ್ಕೆ ನೋಡಿ ಕಳೆನೇ ಇಲ್ಲ ಇದ್ರಲ್ಲಿ. ಈಗ ಮೊನ್ನೆ ಕಳೆದೀಗ 3-4 ದಿವಸ ಆಯ್ತು ಅಷ್ಟೇ. ಕಳೆ ಇದ್ದಿತ್ತ ರಾಶಿ ಇತ್ತು ಕಣಲ್ಲಿ. ಈ ಬಾಳೆಯನ್ನ ನೀವು ವಾಣಿಜ್ಯೀಕರಣ ಮಾಡಿಲ್ಲ? ಬಾಳೆಕಾಯಿ ಬರುತ್ತೆ. ನಾವು ಅಂದ್ರೆ ಪ್ರತಿ ವರ್ಷ 2 ವರ್ಷ 3 ವರ್ಷಕ್ಕೊಮ್ಮೆ ನಡಬೇಕಾಗ್ತದೆ. ಹೌದು. ಈ ಮೇಲ್ಗಡ್ಡೆ ಆದ್ಮೇಲೆ ಬಿದ್ದು ಹೋಗುತ್ತೆ. ಬಿದ್ದೋದ್ರೂ ಬಾಳೆಕಾಯಿ ಸಿಗುತ್ತೆ ನಮ್ಗೆ. ಒಂದು 20-25 ಸಾವಿರ ರೂಪಾಯಿ ಬಾಳೆಕಾಯಿ ಆಯ್ತು ನಮ್ ಪ್ರತಿ ವರ್ಷ. ಈಗ ಬಿಟ್ಟು ಬಾಳೆ ಎಲ್ಲ ಉಂಟಲ್ಲ, ಈಗ ಇದೆಲ್ಲ ಕೊನೆ ಬರುತ್ತೆ. ಇಷ್ಟು ದಪ್ಪ ಕಾಯಿ ಬರುತ್ತೆ. ನಾವು ಏನು ಹಾಕದೆ. ಇದು ಯಾವ ಬಾಳೆ? ಇದು ಪದಾರ್ಥ ಬಾಳೆ, ಸಾಂಬಾರ್ ಬಾಳೆ. ಸಾಂಬಾರ್ ಬಾಳೆ.